ಶ್ರೀಮತಿ ಬಂದು ಮುಚ್ಚಿಸ್ಬಿಟ್ಲು ಬಾಯಿ. ಶ್ರೀಮತಿ ಉಪ್ಪಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಶ್ರೀಮತಿ ಮತ್ತು ಉಪ್ಪಿ ಇಬ್ಬರು ಇದ್ದಾರೆ. ನಾವು ಶ್ರೀಮತಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೆಲಿನಾ ಜೇಟ್ಲಿ ಅವ್ರ ಜೊತೆಗೆ ನೀವು ಆ್ಯಕ್ಟ್ ಮಾಡಿದ್ರಿ. ಹೌ ಇಟ್ ವಾಸ್? ಇಲ್ಲ, ವೆರಿ ಗುಡ್ ಪರ್ಫಾರ್ಮರು. ಆಮೇಲೆ ನಮಗೆ ಇಡೀ ಈ ಪಿಕ್ಚರಲ್ಲಿ ಹೈಲೈಟ್ ಅಂದರೆ ನನಗನ್ಸಿದ್ದು, ನಾನು ಸಿನಿಮಾ ಮೊನ್ನೆ ಮಿಕ್ಸಿಂಗ್ ಹೋಗಿದ್ದೆ, ನೋಡಿದಾಗ ಒಂದೊಂದು ಕ್ಯಾರೆಕ್ಟ್ರಿಗೆ ಹಾಕಿರುವಂಥ ಆರ್ಟಿಸ್ಟ್ಗಳಿದೆಯಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅನ್ನಿಸ್ತು. ಕೆಲವು ಎಲ್ಲ ಸಿನಿಮಾಗಳಲ್ಲಿ ಈ ಕ್ಯಾರೆಕ್ಟರ್ ಇವ್ರು ಮಾಡಿದರೆ ಚೆನ್ನಾಗಿರೋದು, ಇಲ್ಲ ಈ ಕ್ಯಾರೆಕ್ಟರ್ ಅದು ಅನಿಸುತ್ತೆ. ಈ ಸಿನಿಮಾಲ್ ಮಾತ್ರ ಫಾರ್ ಎಕ್ಸಾಂಪಲ್ ಶಿಯಾಜಿ ಶಿಂದೆ ದೊಡ್ಡ ಆರ್ಟಿಸ್ಟ್ ಗೊತ್ತಿದೆ ನಿಮಗೆ, ಅವ್ರು ಮಾಡಿದ್ದಾರೆ. ಇವ್ರು ಬಿಟ್ಟರೆ ಇನ್ನೊಬ್ರು ಮಾಡೋಕ್ಕಾಗಲ್ಲಪ್ಪ ಅನ್ನೋ ಥರ. ರೇಖಾ ದಾಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಎಂಟ್ರ್ ಆಗ್ತಾರೆ ಅವ್ರು ಓಪನಿಂಗ್, ಒಂದು 2-3 ರೀಲ್ ಮುಂಗಾಕ್ಬಿಡ್ತಾರೆ ಎಲ್ಲರೂ. ಅಷ್ಟು ಚೆನ್ನಾಗಿದೆ ಅವ್ರು, ಅಷ್ಟು ಕಾಮಿಡಿಯಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಾಗ್ತಿದ್ದಂಗೆ ನೆಕ್ಸ್ಟು ಪ್ರೇಮ್ ಚೋಪ್ರಾ ಎಂಟ್ರ್ ಆಗ್ತಾರೆ ಫಿಲಮಲ್ಲಿ. ಪ್ರೇಮ್ ಚೋಪ್ರಾ ನೋಡ್ರೇ ನೀವು ಹೇಳ್ಬೋದು ಇವರೊಬ್ರು ಮಲ್ಟಿ ಮಿಲಿಯನರ್ ಅಪ್ಪ, ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಓನರ್ ಇವರು, ಆ ಥರ ಒಂದು ಕರೆಕ್ಟಾಗಿ ಸೂಟ್ ಆಗಿದ್ದಾರೆ ಅವ್ರಿಗೆ. ಅವ್ರ ಜೊತೆಲಿ ಎಂಟ್ರ್ ಆಗ್ತಾರೆ ಸಲೀನಾ ಜೇಟ್ಲಿ ಅವರು. 100% ಅಂತೆ ಸಲೀನಾ ಜೇಟ್ಲಿ ನೋಡ್ತಿದ್ದಂಗೆ ಆ ಕ್ಯಾರೆಕ್ಟ್ರು, ಆ ಸಬ್ಜೆಕ್ಟಲ್ಲಿರೋ ಕ್ಯಾರೆಕ್ಟ್ರಿಗೆ ಆ್ಯಪ್ಟ್ ಇದು ಅಂತ. ಯಾಕಂದರೆ ಸಲೀನಾ ಜೇಟ್ಲಿನ ಅಪ್ರೋಚ್ ಮಾಡೋಕೆ ಅವ್ರು ಅದೇ ಹೇಳಿದ್ರಂತೆ, ನಾನು ಈ ಕ್ಯಾರೆಕ್ಟ್ರು ನನಗೆ ಭಾಳ ಆಸೆ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಇದು ನನಗೊಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಥರ ಬಂದಿದೆ, ಇದನ್ನು ನಾನು ಮಿಸ್ಸೇ ಮಾಡಲ್ಲ ಅಂತ ಅಷ್ಟೊಂದು ಇನ್ವಾಲ್ವ್ ಆಗಿ ಇದಾಗಿ ಮಾಡಿದ್ರು. ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಇದಾದ್ರ ಮೇಲೆ ಕೋಟಾ ಶ್ರೀನಿವಾಸರಾವ್ ಒಂದು ಮಾಡಿದ್ದಾರೆ, ತುಂಬ ಎಕ್ಸ್ಟ್ರಾಂಡ್ರಿ. ಕ್ಲೈಮ್ಯಾಕ್ಸಲ್ಲಿ ಅವರು ಇಬ್ಬರು ನುಂಗಾಕ್ಬಿಡ್ತಾರೆ ಎಲ್ಲರೂ. ವಕೀಲರು ಅವರು, ವಕೀಲರು ಕೋಟಾ ಶ್ರೀನಿವಾಸು ಪ್ಲಸ್ ಇವರು. ತುಂಬ ಚೆನ್ನಾಗಿದೆ ಆ ಕ್ಯಾರೆಕ್ಟರ್. ನಮ್ಮ ರಾಜೇಶ್ ಅವ್ರು ಮಾಡಿದ್ದಾರೆ ನನ್ನ ಸ್ನೇಹಿತರಾಗಿ. ಬೇರೆ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಆ್ಯಪ್ಟ್ ಆಗಿದೆ. ಆಮೇಲೆ ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಇದನ್ನೆಲ್ಲ ಅದ್ಭುತವಾಗಿ ಸೆರೆ ಹಿಡಿದಿರೋ ಜಾನಿಲ್ ಅಲ್ಲಿ ಮರೆಯಂಗೆ ಇಲ್ಲ. ನೀವು ನೋಡಿ ಫೋಟೋಗ್ರಫಿ ನೋಡಿ ಹೇಳ್ತೀರಾ ನೀವು, ಒಳ್ಳೆ ಒಂಥರ ಬೆಣ್ಣೆ ಅಂತಾರಲ್ಲ ಅಷ್ಟು ಪ್ಲೆಸೆಂಟಾಗಿ ನೀಟಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಓವರಾಲ್ ಹೋಲ್ ಥಿಂಗ್ ಸೀಮ್ಸ್ ಟು ಬಿ ಫೈನ್. ಓಕೆ, ನಾನೀಗ ಶ್ರೀಮತಿ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀನಿ ಉಪ್ಪಿ ಅವ್ರನ್ನ ಪ್ರಶ್ನೆ ಮಾಡಲು. ಆಲ್ರೆಡಿ ಸ್ಟಾರ್ಟ್ ರೆಡಿ ಇರ್ತಾನೆ ನೀವು? ಅವ್ರ ಹತ್ರ ತುಂಬ ಪ್ರಶ್ನೆಗಳಿದೆ ಅಂತ ಹೇಳಿ. ಅವ್ರ ಹತ್ರ ತುಂಬ ಪ್ರಶ್ನೆಗಳಿದೆ, ನನ್ನ ಹತ್ರ ಆನ್ಸರ್ಗಳಿಲ್ಲ. ಇಷ್ಟೆಲ್ಲ ಸಿನಿಮಾಗಳು ಮಾಡಿದ್ದೀರಾ, ಅದರಲ್ಲಿ ನಿಮ್ದು ಮೋಸ್ಟ್ ಮೆಮೊರಬಲ್ ಸಿನಿಮಾ ಯಾವುದು? ಅದರಲ್ಲಿ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಯಾವುದು? ಒಂದು ಶ್ರೀಮತಿ, ಇನ್ನೊಂದು ಎಷ್ಟು ನೋಡಿ ಅದು ಸೇಫ್ ಆಗಿಬಿಟ್ಟು. ಅದರಲ್ಲಿ ಮೆಮೊರಬಲ್ ಮೂಮೆಂಟ್ಸ್ ಹೇಳಿಲ್ಲ. ಪ್ರತಿಯೊಂದು ಮೆಮೊರಬಲ್. ನಿನ್ನ ಜೊತೆ ಕಳೆದಂಥ ಒಂದೊಂದು ಕ್ಷಣಗಳು ಮೆಮೊರಬಲ್. ಆಕ್ಚುಲಿ ಏನೋ ಜ್ಞಾಪಕ ಇರಲ್ಲ. ಅವರು ಪವರ್ ಆಫ್ ನೌ ನಲ್ಲಿ ಬಿಲೀವ್ ಮಾಡ್ತಾರೆ. ಹೀಗಾಗಿ ಅವರು ಸದ್ಯದ ಸ್ಥಿತಿ ಹೇಳ್ತಾರೆ. ಪವರ್ ಆಫ್ ಲವ್ ಅಲ್ಲಿ ಬಿಲೀವ್ ಮಾಡಬೇಕು. ಪವರ್ ಆಫ್ ಲವ್. ಹೆಂಡತಿ ಪಕ್ಕದಲ್ಲಿ ಕೂತಾಗ ಪವರ್ ಆಫ್ ಲವ್, ಹೊರಗಡೆ ಹೋದ ಪವರ್ ಆಫ್ ಲವ್. ಓಕೆ, ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ನಾನು ಎಷ್ಟು ಕಡೆ ಹೆಸರು ಹೇಳಿಲ್ಲ. ಎಲ್ಲ ಹೇಳಾಯ್ತು ನಾನು. ಇಲ್ಲ ನನ್ನ ಹೆಸರು ಹೇಳಿಲ್ಲ. ಇರ್ಲಿ ಇಲ್ದೇ ಇರ್ಲಿ. ನನ್ನ ಹೆಸರು ಯಾಕೆ ಗೊತ್ತಾ, ಯಾವತ್ತೋ ಒಂದಿನ ಟಿವಿಲಿ ಮರುಪ್ರಸಾರ ಮಾಡಿ ಅದನ್ನ ನೋಡಿ ಅದಕ್ಕೆ ನಾನು ಅದಕ್ಕೆ ಸೇಫ್. ನಾನು ಎಲ್ಲೇ ಹೋದ್ರು ಒಂದೇ ಒಂದು ಆನ್ಸರ್ ಮಾಡೋದೇನಂದ್ರೆ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ಪ್ರಿಯಾಂಕಾ. ಇಲ್ಲ ನಾನು ಓಕೆ, ಅಪಾರ್ಟ್ ಫ್ರಮ್ ಮೀ ಹೂ ಎಲ್ಸ್ ಇಸ್ ಯುವರ್ ಫೇವ್ರೆಟ್ ಹೀರೋಯಿನ್? ಪ್ರಿಯಾಂಕಾ. ಇರೋ ವಿಷಯ ಹೇಳ್ತಾ ಇದ್ದೀರಿ. ಐ ಅಂಡರ್ಸ್ಟ್ಯಾಂಡ್. ನನ್ನ ಬುದ್ಧಿವಂತ ಅಂತೀರಾ, ದಡ್ಡ ಅಂತೀರಾ? ಈ ಥರ ಮಾಡಿದ್ರೆ ಹೇಗೆ? ಓಕೆ, ನನ್ನ ಬರ್ತ್ಡೇ ಯಾವಾಗ? ನೋಡಿ, ಇದು ನಿಜವಾಗ್ತಾರೆ. ನಾನು ಹೇಳಿದೆ ನನಗೆ ಯಾವ ಬರ್ತ್ಡೇಗಳು, ನನ್ನ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಬರ್ತ್ಡೇನೇ ಕೂಡ ಫ್ಯಾನ್ಸ್ಗಳಿಗೆ ಜ್ಞಾಪಿಸೋದು. ನಾನು ಸುಮಾರು ಒಂದು ಚಿಕ್ಕ ವಯಸ್ಸಿಂದ ನನಗೆ ಬರ್ತ್ಡೇ ಮಾಡಿ ಅಭ್ಯಾಸ ಇಲ್ಲ, ಬರ್ತ್ಡೇಗಳು ಸೆಲೆಬ್ರೇಟ್ ಮಾಡಿ. ಅದು ಸುಮಾರು ಒಂದು 15-20 ವರ್ಷ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡಿ. ಎಲ್ಲೋ ಆಗೋದಾಗ ಗೊತ್ತಾಗೋದು, ಆಗಕ್ಕೆ ಮುಂಚೆ ಒಂದು 3 ತಿಂಗಳ ಮುಂಚೆ ನಿಮ್ಮ ಬರ್ತ್ಡೇ ಇವತ್ತಿದೆ ಅಂತ ಹೇಳೋರು. ಯಾವಾಗ ಸಿನಿಮಾಗೆ ಬಂದ್ರ ಮೇಲೆ ಏನೋ ಅಭಿಮಾನಿಗಳು, ಫ್ಯಾನ್ಸ್ಗಳು ಅವರೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಅದು ಅವತ್ತೊಂದಿನ ಇವಳನ್ನೇ ಕೇಳಿ ನೋಡಿ, ಅವತ್ತೊಂದಿನ ನಾನು ಏನು ಪ್ರೋಗ್ರಾಮ್ ಇಟ್ಕೊಳ್ಳಲ್ಲ. ಬೆಳಿಗ್ಗೆ ರಾತ್ರಿ 12 ಗಂಟೆ ಸ್ಟಾರ್ಟ್ ಆದರೆ ಫುಲ್ಲು ಸಾಯಂಕಾಲ ಈವ್ನಿಂಗ್ವರೆಗೂ ಜನಗಳು ಅವೆಲ್ಲ ಬರೋ ಅಂಥ ಅಭಿಮಾನಿಗಳು ನೋಡೋದು, ಮೀಟ್ ಮಾಡೋದು, ಫೋಟೋ ತೆಗೆಸ್ಕೊಳ್ಳೋದು, ಅಷ್ಟೇ ಕೆಲಸ ನಂದು. ಅದೇ ನನ್ನ ಬರ್ತ್ಡೇ. ಅವತ್ತಿನ ಬರ್ತ್ಡೇ ನಾನು ಏನ್ಬಿಟ್ಟಿದ್ದೀನಿ, ಅದು ಫ್ಯಾನ್ಸ್ ಡೇ ಅಂತ, ಅದು ಅವ್ರ ದಿನ, ನನ್ನ ದಿನ ಅಲ್ಲ ಅಂತ. ಸೊ ಇಷ್ಟೆಲ್ಲ ಹೇಳಿದ್ರ ಮೇಲೆ ಮತ್ತೆ ಕೇಳ್ತಾ ಇದ್ದೇವೆ ಇವಳು. ಅವ್ರಿಗೆ ನೆನಪಿದೆ ಅನ್ಸುತ್ತೆ. ಏನೋ ನೆನಪಿಲ್ಲ. ನಾನು ನೆನಪಿದ್ರು ಹೇಳಲ್ಲ, ಯಾಕಂದ್ರೆ ಇನ್ನೊಂದ್ಸತಿ ಕೇಳ್ತಾಳೆ ಮತ್ತೆ ಯಾವಾಗ ಟೆನ್ಷನ್ ಇದ್ದಾಗ. ಅವತ್ತು ಹೇಳಿದೆ, ಇವತ್ತು ಹೇಳಲ್ಲ. ಟಿವಿ ಮುಂದೆ ಹೇಳ್ತೀಯ ನೀನು, ಜನಗಳ ಮುಂದೆಲ್ಲ ಕರೆಕ್ಟು. ಜನಗಳು ಏನೋ ಇಮೇಜ್ಗೋಸ್ಕರ ಜನಗಳ ಮುಂದೆ ಕರೆಕ್ಟಾಗಿ ಹೇಳ್ತೀನಿ. ನಾನು ಪರ್ಸನಲ್ ಆಗಿ ಕೇಳಿದಾಗ ನನಗೆ ನಾನು ಒಂದು ಮಾನ್ಸ್ಟರ್ ಥರ ಆ ಥರ ಇದ್ದೀನಿ ಅನ್ಕೊಂತೀನಿ. ಇಲ್ಲ, ಪ್ರೀತಿ ಹೆಚ್ಚಾದಾಗ ಹಿಂಗೆಲ್ಲ ಮಾತುಗಳಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ. ಮೈ ಇಮೇಜ್, ನನಗೆ ಎಷ್ಟು ಒಳ್ಳೆ ಇಮೇಜ್ ಇದೆ ಎಲ್ಲ ಹಾಳು ಮಾಡ್ತಾ ಇದ್ದೀನಿ. ಓಕೆ, ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನಿಮ್ಮ ಮಗನ ಹೆಸರು ಆಯುಷ್. ಆಯುಷನ್ ಬರ್ಡೇ ಹೇಳಿ. ನಾನು ಹೇಳಿದ್ನಲ್ಲ, ನಾನು ಯಾವ ಬರ್ತ್ಡೇ ಹೇಳಲ್ಲ.
ಯೂಶಲಿ ಮಕ್ಕಳ ಬರ್ಡೇ ಇಲ್ಲ ನೆನಪಿರುತ್ತೆ. ಯಾವ್ದು ಜ್ಞಾಪಕ ಇರಲ್ಲ ನಿಜವಾಗ್ಲೂ ನಮ್ದು ಯಾವ್ದು ಆನಿವರ್ಸರಿ ಜ್ಞಾಪಕ ಆಗಲಿ ಇರಲ್ಲ. ಬರ್ತ್ಡೇಸ್ ಆಗಲಿ ಆನಿವರ್ಸರಿ ನಿಮ್ದು ಯಾವುದು ಜ್ಞಾಪಕ ಅಲ್ಲ ನಿಜವಳು ನಾನೇನು ತಮಾಷೆ ಮಾಡ್ತಾ ಇಲ್ಲ. ನನಗೆ ಅದೇನೋ ಜ್ಞಾಪಕ ಆಗಲ್ಲ ಆ ಟೈಮ್. ಕೆಲವು ಸತಿ ನನಗೆ ಹೆಂಗಿದೆ ಅಂದರೆ ಅದೇನೋ ನನ್ನ ಮೈಂಡ್ ಪ್ರಾಬ್ಲಮ್ ಏನೋ. ಇವಾಗ ಕೆಲವು ಸತಿ ನಿಮ್ಮ ಹೆಸರೇ ಮಾಡ್ತಾ ಹೋಗ್ಬಿಡ್ತೀನಿ ನಾನು. ಕೆಲವು ಸತಿ ಆ ಕ್ಷಣದಲ್ಲಿ ಯಾರು ಟಪ್ ಅಂತ ಯಾರು ಬಂದ್ರೆ ಎದುರುಗಡೆ ಬಂದ್ರೆ ಇವ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ ಅಂದಾಗ ಟಪ್ ಅಂತ ಬ್ಲ್ಯಾಂಕ್ ಆಗ್ಬಿಡ್ತೀನಿ. ಯಾರು ಹೆಂಗೆ 10 ನಿಮಿಷ ನೆನಪಿಟ್ಕೊಳ್ಳಿ ನನ್ನ. ಅದು ಏನೋ ಅದು ಗೊತ್ತಿಲ್ಲ, ನನ್ನ ವೀಕ್ನೆಸ್ಸು ಅದು ಏನೋ ಗೊತ್ತಿಲ್ಲ. ಸ್ಟ್ರೆಂತ್ ಅಂತ ಅನ್ಕೊಳ್ಳಿ, ಯಾಕಂದ್ರೆ ತುಂಬಾ ವಿಚಾರಗಳು ತಲೆಯಲ್ಲಿ ಇರ್ತಾವೆ ಅನ್ಸುತ್ತೆ. ಏನು ತಲೆಯಲ್ಲಿ ಏನು ಇರುತ್ತೆ ಎಷ್ಟೇ ತಲೆಯಲ್ಲಿ ಇದ್ರೂ ಕೂಡ ಯು ಶುಡ್ ನಾಟ್ ಫರ್ಗೆಟ್ ಯುನೋ. ಇಲ್ಲ, ಅದೇ ದೊಡ್ಡದು ಅವಳು. ಅದು ಹೇಳ್ತಾಳೆ ಯಾವಾಗ ಹೇಳು ಅಂತ ಟಕ್ಕಂತ ಇದ್ದಕ್ಕಿದ್ದ ಕೆಲವು ಸತಿ ಬೆಳಿಗ್ಗೆ ಎಬ್ಸಿ ಕೇಳ್ಬಿಡ್ತಾಳೆ. ಸುಮ್ಮನೆ ಕೇಳ್ತಾಳೆ. ಅದಕ್ಕೆ ನೀವು ಕ್ವಶನ್ ಕೇಳಕ್ಕೆ ಬಿಡಬೇಡಿ ಅಂತ ಹೇಳಿದ್ದು. ಇನ್ನೊಂದು ಲಾಸ್ಟ್ ನಿಮಗೆ ಕ್ವಶನ್ ಆಪ್ಷನ್. ನಿಮ್ಮ ಡೈರೆಕ್ಷನ್ ಪಿಕ್ಚರಲ್ಲಿ ಯಾಕೆ ನನಗೆ ಕಾಸ್ಟ್ ಮಾಡಲಿಲ್ಲ? ಒಳ್ಳೆ ಶಾರ್ಟ್ ಇದು, ನೀವು ನಗ್ತಾ ಇರೋದು. ಇಲ್ಲ, ಅದು ಕ್ಯಾರೆಕ್ಟ್ರು, ಅದು ಕೆಲವು ಸತಿ ಏನು ಗೊತ್ತಾ, ಕೆಲವು ಕ್ಯಾರೆಕ್ಟರ್ಗಳಿಗೆ ಕೆಲವು ಸೂಟ್ ಇದೆ. ಇವಾಗ ನಾನು ಚಂದ ಇಲ್ವಾ ಅಂತ ಹೇಳು. ಆಮೇಲೆ ಎಲ್ಲರೂ ಕೇಳ್ಬಿಟ್ರು ಯಾಕೆ ನಯನತಾರ ಯಾಕೆ ಇವಳೇ ಮಾಡ್ಬೋದಾಗಿತ್ತಲ್ಲ, ಪ್ರಿಯಾಂಕಾ ಮಾಡ್ಬೋದಾಗಿತ್ತಲ್ಲ ಅಂತ. ಅದು ಇದು ನಾನು ಹೇಳಿದ್ನಲ್ಲ, ನಾನು ಯಾವುದಕ್ಕೂ ಆನ್ಸರ್ ಮಾಡೋದಿಲ್ಲ ನನಗೆ. ನೋಡಿದ್ರ ಬಟ್ ಸಖತ್ ಪ್ರಶ್ನೆಗಳು ಇಟ್ಟಿದ್ದೀರಾ ನೀವು. ಈ ಥರ ಕ್ವಶನ್ಸ್ಗಳು ಏನು ಆನ್ಸರ್ ಮಾಡೋದು. ಸೊ ಶ್ರೀಮತಿಯ ಈ ಪ್ರಶ್ನೆಗಳಿಗೆ ಉಪ್ಪಿಯ ಉತ್ತರ ಕೇಳಿದ್ವಿ. ಇನ್ನು ಉಪ್ಪಿಗೊಂದು ಅವಕಾಶ ಕೊಡೋಣ, ಉಪ್ಪಿ ಏನಾದರೂ ಪ್ರಶ್ನೆಗಳನ್ನ ಕೇಳ್ತಾ ನೋಡೋಣ. ಸೊ ಶ್ರೀಮತಿ ಕುರಿತ ಈ ವಿಶೇಷ ಕಾರ್ಯಕ್ರಮ ಶ್ರೀಮತಿ ಉಪ್ಪಿ ಮುಂದುವರ್ಸೋಣ. ಚಿಕ್ಕದೊಂದು ಬ್ರೇಕ್ ಕಾಣ. ಶ್ರೀಮತಿ ಬಂದು ಮುಚ್ಚಿಸ್ಬಿಟ್ಲು ಬಾಯಿ.